ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ದ, ಇಂಡಿಯಾ ಈಸ್ ಹೈಲಿ ಡಿಪೆಂಡೆಂಟ್ ಆನ್ ದಿ ಇಂಪೋರ್ಟೆಡ್, ದೇರ್ ಫೋರ್ vulnerable import oil, therefore vulnerable to global trends. ಅದಕ್ಕಾಗಿ ರೇಟು ಜಾಸ್ತಿ ಮಾಡಬೇಕಾಗದ, ಶಾರ್ಟೇಜು ಆಗ್ತದೆ ಅಂತ ಹೇಳಿ ಮನಮೋಹನ್ ಸಿಂಗ್ ಅವ್ರ ಸ್ಟೇಟ್ಮೆಂಟ್ ಇದೆ, ಇಲ್ಲಿದೆ, ಇದು ಅಫಿಷಿಯಲ್ ಸ್ಟೇಟ್ಮೆಂಟ್ ಇದೆ ಅವರು. ಮತ್ತು ಇದು ಇವತ್ತಿಗೆ ಯೂಟ್ಯೂಬ್ದಲ್ಲಿ ಅವೈಲೇಬಲ್, ಅವ್ರು ಭಾಷಣ ಮಾಡ್ಯಾರ. ಹಾಗಾಗಿ ನಾನು ಒಂದು ಅಶ್ಯೂರ್ ಮಾಡಲಿಕ್ಕೆ ಬಯಸ್ತೇನೆ, ನಿನ್ನೆ ಇದನ್ನ ಹರ್ದೀಪ್ ಸಿಂಗ್ ಪುರಿ ಅವರು ಆಲ್ರೆಡಿ ಹೇಳಿದ್ದಾರೆ, ದೇಶದಲ್ಲಿ ಪೆಟ್ರೋಲು, ಡೀಸೆಲು, ಎಟಿಎಫ್ ಅಂದ್ರೆ ವಿಮಾನಕ್ಕೆ ಉಪಯೋಗ ಮಾಡುವಂತ ಫ್ಯೂಲ್, ಕೆರೋಸಿನ್ ಮತ್ತು ಎಲ್ಪಿಜಿ, ಇದು ಯಾವುದೇ ರೀತಿ ಶಾರ್ಟೇಜ್ ಇಲ್ಲ. ಪ್ಯಾನಿಕ್ ಅನ್ನು ಕ್ರಿಯೇಟ್ ಮಾಡಿ ಸರ್ಕಾರದ ವಿರುದ್ಧ ಭಾವನೆಯನ್ನ ಕೆರಳಿಸಬೇಕನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮೋದಿ ಸರ್ಕಾರ. ಬಹಳ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ನಾವು ಇದಕ್ಕೆ ಪ್ಲಾನ್ ಮಾಡಿದ್ದೇವೆ ಮತ್ತು ಇದರ ಜೊತೆಗೆ ಮಲ್ಟಿಪಲ್ ಸೋರ್ಸ್ನಿಂದ ಈಗಾಗಲೇ ಹೆಚ್ಚಿನ ಒಂದು ಶಿಪ್ಮೆಂಟ್ಗಳು ಕೂಡ ಭಾರತದ ಕಡೆ ಬರ್ತಾ ಇದ್ದಾವೆ. ಹಾಗಾಗಿ ಇಡೀ ಜಗತ್ತಿನೊಳಗ ಇಂಥ ಒಂದು ಬಹಳ ದೊಡ್ಡ ಯುದ್ಧ ಆಗ್ತಾ ಇದೆ. ಎಲ್ಲೆಲ್ಲಿ ಎಲ್ಪಿಜಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮಗೆ ಮೇನ್ಲಿ ಬರ್ತಾ ಇದ್ದದ್ದು ಮಧ್ಯಪ್ರಾಚ್ಯದಿಂದ ಬರ್ತಾ ಇತ್ತು, ಮಿಡಲ್ ಈಸ್ಟ್ನಿಂದ. ಈ ಮಿಡಲ್ ಈಸ್ಟ್ನೊಳಗ ಬಹುತೇಕ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಏನು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಆಯಿಲ್ ಮತ್ತು ಗ್ಯಾಸ್, ಅದರಲ್ಲಿ ಮೇಜರ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೋರ್ಸಸ್ ಬೇರೆ ಕಡೆ ನೋಡಬೇಕಾಗಿದೆ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾಗಿದೆ. ವಿದಿನ್ 5 days 28% ಮಾಡಿದೀವಿ. ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಪ್ರೊಡಕ್ಷನ್ ಮಾಡಲಿಕ್ಕೆ ಭಾರತದ ಹತ್ರ ಸಾಮರ್ಥ್ಯ ಇದೆ. ಆ ಕಾರಣದಿಂದಾಗಿ ಪ್ರಯಾರಿಟೈಸ್ ಮಾಡಿದ್ದೇವೆ. ಪ್ರಯಾರಿಟೈಸ್ ಅಂತಂದ್ರೆ ಮೊದಲು ಎಲ್ಪಿಜಿ, ಆನಂತರ ಫರ್ಟಿಲೈಸರ್, ಈ ರೀತಿ ಕೆಲವು ಪ್ರಯಾರಿಟೈಸ್ಗಳನ್ನ ಮಾಡಿ ಕೆಲವೊಂದಿಷ್ಟು ಪ್ಯಾನಿಕ್ ಬುಕ್ಕಿಂಗ್ ಆಗಬಾರದು ಅನ್ನೋ ಕಾರಣಕ್ಕಾಗಿ ಓನ್ಲಿ ಕಮರ್ಷಿಯಲ್ ಎಲ್ಪಿಜಿಯಲ್ಲಿ ಒಂದು ಸ್ವಲ್ಪ ಅವ್ರು ಮೊದಲು ಎಷ್ಟು ತಗೊಳ್ತಾ ಇದ್ರು ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಅದನ್ನ ಈಗ ಇಮಿಡಿಯೇಟ್ ಕೊಡ್ಲಾರ್ದಂಥದ್ದು ಮಾಡಿದ್ ಬಿಟ್ರೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಯಾವುದೇ ಕೊರತೆ ಇಲ್ಲ, ಜನ ಪ್ಯಾನಿಕ್ ಆಗುವಂತ ಅಗತ್ಯ ಇಲ್ಲ. ನಮ್ಮ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ. ಕಾಂಗ್ರೆಸ್ ಪಾರ್ಟಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತಿದೆ, ಬಣವಿ ಸುಟ್ಟು ಆಳು ಮುಕ್ಕವ್ರು ಅಂತ ಹೇಳಿ. ನಮ್ಮ ಕಾರಜೋಳ ಅವರು ಅದರ ಅರ್ಥ ಬಹಳ ಚೆನ್ನಾಗಿ ನಿಮ್ಗೆ ಆಮೇಲೆ ಹೇಳ್ಬೋದು. ಬಣವಿ ಸುಟ್ಟು ಆಳು ಮುಕ್ಕವ್ರು ಅಂದ್ರೆ ಈ ಅರಳು ಹುರಿತಾರಲ್ಲ ಜೋಳದಿಂದ ಮತ್ತು ಈ ನಮ್ದು ಗೋವಿನ ಜೋಳದಿಂದ, ಅದನ್ನ ಸುಟ್ಟಾಗ ಅದು ಅರಳುತ್ತದೆ, ಕಾರ್ನ್ ಆಗ್ತದೆ, ಅದು ಪಾಪ್ಕಾರ್ನ್ ಆಗ್ತದೆ. ಆ ಪಾಪ್ಕಾರ್ನ್ ಮಾಡೋದು ಒಂದು ಬಣವಿನ ಸುಟ್ಟು ಬಿಡೋದು ಅಂತ. ಬಣವಿ ಸುಟ್ಟಾದ್ರೂ ಅರಳು ತಿನ್ನುವಂಥವ್ರು ಇವರು. ಅಂದ್ರೆ ದೇಶದ ಇವತ್ತಿನ ಮತ್ತು ಈ ರೀತಿಯ ಹಿಂದೆ ಕ್ರೈಸಿಸ್ ಆದಾಗ ನಾವು ಒಂದು ರಿಸ್ಪಾನ್ಸಿಬಲ್, ನಾನು ಅಪೋಸಿಷನ್ದಾಗಿದ್ದೆ, ನಾವೊಂದು ರಿಸ್ಪಾನ್ಸಿಬಲ್ ಅಪೋಸಿಷನ್ ಆಗಿ ಈ ರೀತಿ ಬೇರೆ ಬೇರೆ ಕ್ರೈಸಿಸ್ ಆದಾಗ ಸರ್ಕಾರದ ವ್ಯವಸ್ಥೆಗಳನ್ನ ನಾವು ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸುತ್ತೆ. ಸರ್ಕಾರ ತಪ್ಪಿದ್ರೆ ಹೇಳಬೇಕು, ಆದ್ರೆ ಒಂದೇ ಒಂದು ಅವಕಾಶ ಇಲ್ಲ. 28%, 5% ಜಾಸ್ತಿ ಮಾಡಿದ್ದೀವಿ. ರಷ್ಯಾ ಮತ್ತು ಬೇರೆ ಬೇರೆ ಸೋರ್ಸ್ಗಳಿಂದ ತರಿಸ್ತಾ ಇದ್ದೀವಿ. ಇದೇ ಹಮ್ರುಜ್ನಿಂದ ನಮಗೆ ಹೊಸ ಹೊಸ ಶಿಪ್ಮೆಂಟ್ಗಳು ಬರ್ತಾ ಇದ್ದಾವೆ. ಇನ್ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಜನರಿಗೆ ನೀವು ಸ್ಟ್ರೈಕ್ ಮಾಡ್ರಿ ಅಂತ ಹೇಳುವಂತದ್ದೊಂದು ರೂಲಿಂಗ್ ಪಾರ್ಟಿ ಮುಖ್ಯಮಂತ್ರಿ, ಇದು ಅತ್ಯಂತ ದುರ್ದೈವ. ಮತ್ತು ಪ್ರಾಬ್ಲಮ್ ಈಸ್ ಆಫ್ ನಾಟ್ ಎಲ್ಪಿಜಿ, ಎಟರ್ನಲ್ ಪ್ರಾಬ್ಲಮ್ ಈಸ್ ಇಮ್ಮೆಚೂರಿಟಿ ಆಫ್ LOP, ಲೀಡರ್ ಆಫ್ ಅಪೋಸಿಷನ್ ಇನ್ ದಿ ಕಂಟ್ರಿ. ನಿಮ್ಮ ಪ್ರಕಾರ ಸ್ಟೇಟ್ ಗವರ್ಮೆಂಟ್ ಸ್ಥಿತಿ ಹೇಗಿದೆ ಅಂದ್ರೆ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ಸರ್? ಎಷ್ಟು ಬೇಕು ಗ್ಯಾಸ್ ಅವೆಲ್ಲ ಕೂಡ ಬಂದ್ ಆಗ್ತಾ ಇದೆ, ಒಬ್ಬರು ನಿಮ್ಮ ಪ್ರಕಾರ ಹಾಕಿದೆಯಾ, ಏನಿದೆ ನೋಡಿ? ನಾನು ಬಹಳ ಸ್ಪಷ್ಟವಾಗಿ ನಿನ್ನೆ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ. ನಾನು ಈಗಾಗಲೇ ಇದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದೇನೆ. ನನ್ನ ಇನಿಷಿಯಲ್ ರಿಮಾರ್ಕ್ದಲ್ಲಿ ಸಹಿತ ಯಾವುದೇ ರೀತಿಯ ಭಾರಿ ಪ್ಯಾನಿಕ್ ಆಗುವಂತ ಶಾರ್ಟೇಜ್ ಅಥವಾ ಸಮಸ್ಯೆ ಆಯಿತು ನಮ್ಮಲ್ಲಿ ಇಲ್ಲ. ಇಡೀ ಜಗತ್ತಿನಲ್ಲಿ ಈ ತರದ ಒಂದು ದೃಶ್ಯ ಇದ್ದಾಗ ಒಂದಿಷ್ಟು ಸಮಸ್ಯೆಗಳ ನಿರ್ಮಾಣ ಆಗ್ಯಾವ. ಆ ಸಮಸ್ಯೆಗಳನ್ನು ನಾವು ಅತ್ಯಂತ ಮುನ್ನೆಚ್ಚರಿಕೆಯಿಂದ ನಾವು ನಿರ್ವಹಣೆ ಮಾಡಿದ್ದೀವಿ. ಇದನ್ನೇ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿದ್ದಾರೆ. ಇವರೇನು ಹೇಳಿದ್ದಾರೆ?
ಇವ್ರ ಹಿಂದೆ ಏನ್ ಹೇಳಿದಾರೆ, ಇನ್ ಪಬ್ಲಿಕ್ ಡಿಫೆನ್ಸ್ ಇನ್ 2008 ಇನ್ಕ್ರೀಸ್ ವಿಚ್ ಇಸ್ ಫ್ರೇಮ್ ದಿ ಗವರ್ನೆನ್ಸ್ ಲೈನ್ ಇನ್ ದಿ ಹೌಸ್ ಆಸ್ ವೆಲ್ ಆಸ್ ಡಿಸ್ಕ್ರೈಬ್ ದಿ ಅಡ್ಜಸ್ಟ್ಮೆಂಟ್ ಇನ್ನೆವಿಟೇಬಲ್ ಅಂಡ್ ಸೇಡ್ ಪೀಪಲ್ would have to learn to adjust to the international condition while acknowledging the moves will not be popular. ಪಾಪ್ಯುಲರ್ ಇಲ್ಲ ಅಂದ್ರೂ ಅದನ್ನ ಜನ ಸ್ವೀಕಾರ ಮಾಡಬೇಕು. ಮನಮೋಹನ್ ಸಿಂಗ್ ಅವ್ರ ಸ್ಟೇಟ್ಮೆಂಟ್ ಇದೆ, ನಂದಲ್ಲಿದೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಇಂಥ ಕ್ರೈಸಿಸ್ ಇದ್ದಾಗ ಅಕ್ಕಪಕ್ಕದ ದೇಶದಲ್ಲಿ ಪೆಟ್ರೋಲ್ ಅವೈಲೇಬಲ್ ಇರಲಾರದಂತ ಸ್ಥಿತಿಯಲ್ಲಿ, ಅಕ್ಕಪಕ್ಕ ದೇಶದಲ್ಲಿ ಡೀಸೆಲ್ ಅವೈಲೇಬಲ್ ಇರಲಾರದ ಸ್ಥಿತಿಯಲ್ಲಿ ನಮ್ಮಲ್ಲಿ ಈ ಪ್ರಾಡಕ್ಟ್ಗಳಿಗಂತೂ ATF ನ ಅವೈಲೇಬಲ್. ಒಂದು ವಿಮಾನ ರದ್ದಾಗಿದಾವ, ಎಲ್ಲಾ ಆಯಿಲ್ಗಂತೂ ಯಾವುದೇ 100% ತೊಂದರೆ ಇಲ್ಲ. LPG ಸೋರ್ಸಸ್ ಇಡೀ ಜಗತ್ತಿನಲ್ಲಿ ಕೆಲವೇ ಇವೆ, ಅದರಾಗ ನಾವು ಬೇರೆ ಸೋರ್ಸ್ ಮೂಲಕ ನಾವು ತರ್ತಾ ಇದ್ದೀವಿ. ಮತ್ತು ಭಾರತದಲ್ಲಿ ಏನು ಪ್ರೊಡಕ್ಷನ್ ಆಗಬೇಕು ಆ ಪ್ರೊಡಕ್ಷನ್ ಅನ್ನು 28% ಇನ್ಕ್ರೀಸ್ ಮಾಡಿದ್ದೀವಿ. ಅಬ್ಸಲ್ಯೂಟ್ಲಿ ದರ್ ಇಸ್ ನಥಿಂಗ್ ಟು ವರಿ.